ಹುಬ್ಬಳ್ಳಿಯಲ್ಲಿ ಕಾಲೇಜಿನಲ್ಲೇನೆ ಹೋಗಿ ವಿದ್ಯಾರ್ಥಿನಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಒಂದು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಸೊ ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿಯ ಬರ್ಬರ ಹತ್ಯೆ ನಡೆದಿದೆ. ಕಾಲೇಜಿಗೆ ಹೋಗಿ ಪಬ್ಲಿಕ್ ಟಿವಿಗೆ ಹತ್ಯೆಯ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. 7-8 ಬಾರಿ ಇರಿದು ಯುವತಿಯನ್ನ ಕೊಂದಿದ್ದ ಈ ಫಯಾಜ್ ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿಯನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಕಾಲೇಜಿಗೆ ಹೋಗಿ ಕಾಲೇಜಿನ ಕ್ಯಾಂಪಸ್ನ ಒಳಗಡೆಗೆ ಹೋಗಿ ಅಲ್ಲೂ ಕೂಡ ಯಾರ HOD ಇರ್ತಾರೆ ಅವರ ಕಚೇರಿ ಏನಿರುತ್ತೆ ಅದರ ಮುಂಭಾಗದಲ್ಲೇ ನೋಡಿ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತ ದೃಶ್ಯ ತೋರಿಸ್ತಾ ಇದ್ದೀವಿ. ಇವನು ಬರ್ತಾ ಇದ್ದಾನೆ, ಅಲ್ಲಿ ಬಂದು ಅವಳಿಗೆ ಅಲ್ಲೇ ನೋಡಿ ಅಲ್ಲಿ ಚಾಕು ಚುಚ್ಚಿದ ನೋಡಿ, ಅಲ್ಲಿ ಚಾಕು ತಗೊಂಡು ಚುಚ್ತಾನೆ. ಅಲ್ಲಿ ಪಾಪ ಎಲ್ಲರೂ ಹೋಗ್ತಾರೆ, ಎಲ್ಲರೂ ಭಯ ಗಾಬರಿ ಬಿದ್ದೋಗ್ಬಿಡ್ತಾರೆ. 6-7 ಬಾರಿ ಚುಚ್ತಾನಂತೆ ಅವನು ಚಾಕು ತಗೊಂಡು. ಯಾವ ಮನಸ್ಥಿತಿ ಹೆಂಗಿರ್ಬೇಕು ನೋಡಿ ಒಂದು ಕೃತ್ಯ. ಇಂಥವ್ರೆಲ್ಲ ಏನ್ರಿ ಇವರೆಲ್ಲ ಪ್ರೀತಿ ಅಂತಾರೇನ್ರಿ ಅದಕ್ಕೆ? ಇಷ್ಟ ಇಲ್ಲ ಅಂದ ತಕ್ಷಣ ನಿರಾಕರಿಸಿದ್ಲ ಅಂದ ತಕ್ಷಣ ಚಾಕು ತಗೊಂಡು ಚುಚ್ತಾರ? ಪ್ರೀತಿನ ಅದು? ಅಸಹ್ಯ ಅನಿಸುತ್ತೆ, ಹೊಲಸು ಅನಿಸುತ್ತೆ. ಇಂಥವ್ರನ್ನೆಲ್ಲ ಉಳಿಸ್ಬೇಕಾ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಚಾಕು ತಗೊಂಡು ಚುಚ್ಚುವಂಥ ಮನಸ್ಥಿತಿಗಳು ಬರುತ್ತೆ ಅಂತಂದ್ರೆ ಇದು ಪ್ರೀತಿ ಅಲ್ಲ. ಇದು ಕಾರ್ಪೊರೇಟರ್ ಪುತ್ರಿ ಯಾರೇ ಇರಲಿ, ಹೆಣ್ಮಗಳೇ, ಅವಳು ಇಷ್ಟಪಟ್ಟರೆ ಇಷ್ಟಪಡಬೇಕು. ಅವಳು ಇಷ್ಟಪಟ್ಟಿಲ್ಲ ಅಂದರೆ ಫೋರ್ಸಿಬಲಿ ಚಾಕು ತೊಗೊಂಡು ಚುಚ್ಚುವಂಥದ್ದು ಏನು ಅದರಲ್ಲಿ? ಈ ಮನಸ್ಥಿತಿಗಳು ಎದಕ್ಕೆ ಬರುತ್ತೋ, ಚಾಕು ಇಟ್ಕೊಂಡು ಎದಕ್ಕೆ ಓಡಾಡ್ತಾರೋ, ಇದಕ್ಕೊಂದೇನಾದರೂ ಕಡಿವಾಣ ಹಾಕಬೇಕು. ಅದು ಆಗ್ತಾನೆ ಇಲ್ಲ ಹೇಗೆ ಅಂತ ಹೇಳಿ ಹಿಡ್ಕೊಂಡು ಓಡಾಡ್ತಾರೆ, ಚಾಕು ಹಿಡ್ಕೊಂಡು ಓಡಾಡ್ತಾರೆ, ಕಂಡಲ್ಲೆಲ್ಲ ಈ ಥರ ಚುಚ್ಕೊಂಡು ಓಡಾಡ್ತಾರೆ. ಅದು ಮನುಷ್ಯತ್ವ ಅನ್ನೋದೇ ಹೊರಟೋಗ್ಬಿಟ್ಟಿದೆಯಾ ಚಾಕು ಹಿಡ್ಕೊಂಡು ಚುಚ್ತಾ ಇರೋದು?